ಸ್ವಯಂ ಟೈಮ್ಸ್ ಬಂಧುಗಳೇ, ನಾನು ವಸಂತ್ ಕುಮಾರ್. ಕಾರ್ಕಳ ತಾಲೂಕಿನ ಹತ್ತೂರಿನ ಅತಿ ಎತ್ತರದ ಪ್ರದೇಶ ಪರ್ಪಲಗುಡ್ಡದ ಮೇಲೆ ಕಲ್ಕುಡ, ಕಲ್ಲುರ್ಟಿ, ತೂಕತ್ತೇರಿ ಹಾಗೂ ಸಪರಿವಾರ ದೈವಗಳ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮವು ಮೇ 17ರಿಂದ ಮೇ 19ರವರೆಗೆ ನಡೆಯಲಿಕ್ಕಿದೆ. ಈಗ ಮೇ 17ಕ್ಕೆ ಹೊರೆಕಾಣಿಕೆ ಮೆರವಣಿಗೆ ಭಾಳಷ್ಟು ವಿಜೃಂಭಣೆ ನಡೀತದೆ. ಜೊತೆಗೆ ಮೇ 19ಕ್ಕೆ ಇಲ್ಲಿಯ ದೈವಬಿಂಬ ಪ್ರತಿಷ್ಠೆ ಹಾಗೂ ಇನ್ನಿತರ ಸಿರಿಸಿಂಗಾರ ನೇಮೋತ್ಸವ, ಹೀಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ. ಈಗ ತಾವು ಗಮನಿಸಿರ್ಬೋದು, ಈಗ ಈ ದೈವಸ್ಥಾನ ಈಗ ಬಾಲಾಲಯದಲ್ಲಿದೆ. ಈಗ ಹೊಸ ನವೀಕೃತ ಗುಡಿ ನಿರ್ಮಾಣ ಭಾಳಷ್ಟು ಸುಂದರವಾಗಿ ರೂಪುಗೊಳ್ತಾ ಇದೆ. ಈಗ ನಿಮ್ಮ ಸ್ವಯಂ ಟೈಮ್ಸ್ ಇಲ್ಲಿಯ ಸಂಪೂರ್ಣ ಚಿತ್ರಣವನ್ನು ನಿಮಗೆ ನಿರಂತರವಾಗಿ ನೀಡ್ತಲೇ ಬಂದಿದೆ. ನೋಡಿ, ತಾವು ಗಮನಿಸ್ಬೋದು, ಆ ಗುಡಿ ಭಾಳಷ್ಟು ಸುಂದರವಾಗಿ ವಾಸ್ತುವಿನ್ಯಾಸ ಶೈಲಿಯನ್ನು ಮಾಡಲಾಗಿದೆ. ಈಗ ಇದರ ವಾಸ್ತುವಿನ್ಯಾಸ ಮಾಡಿದ್ದು ಯಾರು ಅಂತ ಕೇಳಿದರೆ ಕಾರ್ಕಳದ ಪ್ರಮೋಲ್ ಕುಮಾರ್ ಅವರು. ಕಾರ್ಕಳ ಬಿಲ್ಲವ ಸಂಘದ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಿದ್ದಾರೆ. ಭಾಳಷ್ಟು ಸುಂದರವಾಗಿ ಈ ಏನು ಗುಡಿಯನ್ನು ನಿರ್ಮಾಣ ಮಾಡುವಲ್ಲಿ ಅವರು ವಾಸ್ತು ಶೈಲಿಯನ್ನು ನೀಡಿದ್ದಾರೆ. ಈಗ ಅವರು ಯಾವ ರೀತಿಯಲ್ಲಿ ಅವರಿಗೆ ಈ ಅವಕಾಶ ಒದಗಿ ಬಂತು ಹೇಳೋ ಒಂದು ಮಾಹಿತಿಯನ್ನು ನಾವು ತಮಗೆ ಕೊಡ್ತೇವೆ. ಅವರಲ್ಲಿ ಒಂದಷ್ಟೊತ್ತು ಮಾತಾಡೋಣ. ಪ್ರಮೋಲ್ ನಮಸ್ಕಾರ. ನಮಸ್ಕಾರ. ನೋಡಿ, ಈಗ ಕಾರ್ಕಳದ ಹತ್ತೂರು ಪರ್ಪಲೆ ಭಾಳಷ್ಟು ಸುಂದರವಾದ ಗುಡಿ ನಿರ್ಮಾಣ ಆಗ್ತಿದೆ. ಈಗ ಅದರ ವಾಸ್ತು ಶೈಲಿ ತಮಗೆ ಅದನ್ನು ಮಾಡಿಕೊಡುವ ಅವಕಾಶ ಸಿಕ್ಕಿದೆ. ಈಗ ಇದು ಯಾವ ರೀತಿಯಲ್ಲಿ ನಿರ್ಮಾಣ ಕಾಣ್ತದೆ? ನಮಸ್ಕಾರ. ಕಲ್ಕುಡ ಕ್ಷೇತ್ರ ಪರ್ಪಲೆಗಿರಿ. ಕಲ್ಕುಡ ಅಂದರೆ ದೊಡ್ಡ ಶಿಲ್ಪಿ. ಕಲ್ಕುಡನಿಗಿಂತ ದೊಡ್ಡ ಶಿಲ್ಪಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಶಿಲ್ಪಶಾಸ್ತ್ರ ಅಂತ ಹೇಳಿದರೆ ಅದು ಕಲ್ಲಿನ ವಿಷಯ ನಮಗೆ ಬರ್ತದೆ. ಅದು ಕಲ್ಲಲ್ಲ. ಶಿಲ್ಪಶಾಸ್ತ್ರ ಅಂತ ಹೇಳಿದರೆ ಅದೊಂದು ದೊಡ್ಡ ವಿಶ್ವವಿದ್ಯಾನಿಲಯ. ಚತುರ್ಮುಖ ಬ್ರಹ್ಮನ 4 ಮುಖಗಳು. ಆ 4 ಮುಖಗಳಲ್ಲಿ ಅಥರ್ವಣ ವೇದ ಬಂದದ್ದು ಬ್ರಹ್ಮನ ಉತ್ತರ ಮುಖದಿಂದ. ಆ ಉತ್ತರ ಮುಖದಿಂದ ಬಂದಂಥ ಅಥರ್ವಣ ವೇದದ ಉಪವೇದ ಅಂತ ಹೇಳಿದರೆ ಅದು ಸ್ಥಪತಿ ವೇದ ಅಥವಾ ಶಿಲ್ಪಶಾಸ್ತ್ರ ವೇದ ಅಂತ ಹೇಳ್ತೇವೆ. 4 ಮುಖಗಳಿಗೆ ಕೂಡ ಉಪವೇದಗಳಿವೆ. ಆಯುರ್ವೇದ ಆಗಿರ್ಬೋದು, ಗಂಧರ್ವ ವೇದ ಆಗಿರ್ಬೋದು, ಅಥವಾ ಈ ಶಿಲ್ಪವೇದ ಅಥವಾ ಸ್ಥಪತಿ ವೇದಗಳು. ಎಲ್ಲ ವೇದಗಳಿಗೆ ಮತ್ತು ಉಪನಿಷತ್ಗಳಿವೆ. ಈ 4 ಉಪವೇದಗಳಲ್ಲಿ 3ಗಳಿಗೆ ಇಲ್ಲ. ಖಾಲಿ ಶಿಲ್ಪ ವೇದ ಅಥವಾ ಸ್ಥಪತಿ ವೇದ ನಾನು ಹೇಳ್ತೇವೆ ಉಪವೇದದಲ್ಲಿ. ಅದಕ್ಕೆ 2 ಉಪನಿಷತ್ತುಗಳಿವೆ. ಅದರಲ್ಲಿ ಉಪನಿಷತ್ತುಗಳಲ್ಲಿ ಮತ್ತೆ 2 ಅದರ ಹೆಸರು, ಒಂದು ವಾಸ್ತುಸೂತ್ರ ಉಪನಿಷತ್ತು ಅಂತ, ಒಂದು ಶಾಸ್ತ್ರ ರಹಸ್ಯ ಉಪನಿಷತ್ತು ಅಂತ. ಮತ್ತೆ ಅದರಲ್ಲಿ 5 ಶಿಲ್ಪಶಾಸ್ತ್ರ ಉಪನಿಷತ್ನಲ್ಲಿ 5 ವರ್ಗಗಳಿವೆ. ಅದರಲ್ಲಿ ಪ್ರದೇಶ ವಾಸ್ತು ಅಂದರೆ ಭೂವಾಸ್ತು, ಅಥವಾ 2ನೇದು ಪ್ರಾಸಾದ ವಾಸ್ತು ಅಂತ ಬರ್ತದೆ. ಪ್ರಾಸಾದ ವಾಸ್ತುವಲ್ಲಿ ದೇವಾಲಯ, ದೇವಪ್ರಸಾದ, ದೈವಪ್ರಾಸಾದ ಅಥವಾ ಮನುಷ್ಯ ಪ್ರಾಸಾದಗಳೆಲ್ಲ ಬರುತ್ತದೆ. ಈ ದೇವಪ್ರಾಸಾದದ ಇದರಲ್ಲಿ ವಿಭಾಗದಲ್ಲಿ ಈ ವಾಸ್ತುಶಿಲ್ಪಗಳು ಅಡಗಿವೆ. ಇನ್ನೂ ಇದರ ಬಗ್ಗೆ ಮುಂದಿನ ದಿವಸದಲ್ಲಿ ಈ ಶಿಲ್ಪಶಾಸ್ತ್ರದ ಬಗ್ಗೆ ನಿಮ್ಮ ಜೊತೆ ನಾನು ಮುಂದಿನ ದಿನದಲ್ಲಿ ಮಾತಾಡ್ತೇನೆ. ಈ ಕ್ಷೇತ್ರದ ಬಗ್ಗೆ, ಈ ಕಲ್ಕುಡನ ಒಂದು ಅನುಗ್ರಹ ಇಲ್ಲದಿದ್ದರೆ ಈ ರೀತಿಯ ಒಂದು ವಾಸ್ತು ನಿರ್ಣಯ ಅಥವಾ ವಾಸ್ತು ಸಂಕಲ್ಪ ಅಥವಾ ವಾಸ್ತು ನಕ್ಷೆಗಳನ್ನು ಖಂಡಿತವಾಗಿಯೂ ನಮ್ಮಿಂದ ಮಾಡಲಿಕ್ಕೆ ಅಸಾಧ್ಯ. ಕಲ್ಕುಡನ ನೇಮದಲ್ಲಿ ಕಲ್ಕುಡ ಹೇಳಿದ ಹಾಗೆ, ಯಾನು ಬೆನರ ಬೈದೀನಿ ಈ ಜಾಗಗೆ ಬಲೆಯನ್ನೊಟ್ಟುಗು ಅಂತ. ನಾವು ಕೂಡ ಕಲ್ಕುಡನ ಹಿಂದೆ ಅಕ್ಷರಶಃ ಕಲ್ಕುಡನ ಸೇವೆಗಾಗಿಯೇ, ಈ ಗೌರಿಶಂಕರ ದೇವರ ಸೇವೆಗಾಗಿ ಈ ಕ್ಷೇತ್ರದಲ್ಲಿ ದುಡಿತಾ ಇದ್ದೇವೆ. ಕಲ್ಕುಡನ ನಕ್ಷೆಯನ್ನು ಆರಂಭ ಮಾಡುವಾಗ, ಕಲ್ಕುಡನ ಈ ಪ್ರಾದೇಶದ ನಕ್ಷೆಯನ್ನು ಆರಂಭ ಮಾಡುವಾಗ ಕಲ್ಕುಡನತ್ತನ್ನೇ ಪ್ರಾರ್ಥನೆ ಮಾಡಿ, ನಿನಗಿಂತ ದೊಡ್ಡ ಶಿಲ್ಪಿ ಈ ಲೋಕದಲ್ಲಿ ಇಲ್ಲ, ನೀನು ನಮಗೆ ಯಾವ ರೀತಿಯ ನಿರ್ಣಯವನ್ನು, ಸಂಕಲ್ಪವನ್ನು ನಮಗೆ ಕೊಡ್ತೀಯ, ಅದೇ ರೀತಿಯಲ್ಲಿ ಅದನ್ನು ನಾನು ಮಾಡಲು ಬದ್ಧ ಇದ್ದೇನೆ ಅಂತ ಹೇಳಿ ಆ ನಕ್ಷೆಯನ್ನು ನಾನು ಆರಂಭ ಮಾಡಿದೆ. ಒಂದು ವಿನೂತನ ರೀತಿಯಲ್ಲಿ ಎಲ್ಲಿಯೂ ಇಲ್ಲದಂತಹ ಒಂದು ದೈವಾಲಯದ ನಿರ್ಮಾಣದ ಪ್ರಗತಿಯಾಗಿ ಈಗ ಮುಕ್ತಾಯ ಹಂತದಲ್ಲಿದ್ದೇವೆ. ವಿಶೇಷವಾಗಿ ತೌಳವ ಶಿಲ್ಪದ ಒಂದು ಶಿಲ್ಪಶಾಸ್ತ್ರದಲ್ಲಿ ನಾವು ಈ ಒಂದು ದೇವಾಲಯದ ನಿರ್ಮಾಣವನ್ನು ಆಕಾಶ ಸೂತ್ರವನ್ನು ಅಳವಡಿಸಿಕೊಂಡು, ಕಲ್ಕುಡ ಅಂದರೆ ಅದು ಆಕಾಶ ಸೂತ್ರಕ್ಕೆ ಬಹಳ ಹತ್ತಿರವಾಗುತ್ತೆ. ಅದಕ್ಕೆ ಆಕಾಶ ಸೂತ್ರದ
ಆಯವನ್ನು ಇಟ್ಟುಕೊಂಡು ಈ ಒಂದು ಗರ್ಭಗುಡಿಯನ್ನು ಅಥವಾ ಪ್ರಾಸಾದ ಅಥವಾ ಕೊಡಿಯಡಿ ಅಥವಾ ಮುಂದಿನ ದಿವಸದಲ್ಲಿ ಬರುವಂಥ ಪೌಳಿಗಳನ್ನು ನಕ್ಷೆ ಮಾಡಲಾಗಿದೆ. ವಿಜಯನಗರದ ಸಾಮ್ರಾಜ್ಯದ ವಿಜಯನಗರ ಶಿಲ್ಪಕಲೆಗಳನ್ನು ಸ್ವಲ್ಪ ಅಂದರೆ ಈ ಘನದ್ವಾರಗಳು ಅಂತ ಹೇಳ್ತೇವೆ. ಘನದ್ವಾರಗಳು ಸಾಮಾನ್ಯವಾಗಿ ನೋಡಲು ಬೇರೆ ಪ್ರಧಾನ ದ್ವಾರದಿಂದ ಸಣ್ಣದಿರ್ತದೆ. ಇದು ಸಮಾಂತರವಾಗಿರುವಂತಹ ಘನದ್ವಾರಗಳನ್ನು ನೀವು ಇಲ್ಲಿ ಕಾಣಬಹುದು. ಅಥವಾ ವಿಶೇಷವಾಗಿರುವಂಥ ಗಜಕಂಬಗಳಾಗಿರ್ಬೋದು, ಅಥವಾ ಭಿತ್ತಿಕಂಬಗಳಾಗಿರ್ಬೋದು, ಅಥವಾ ಉತ್ತರ ಭಿತ್ತಿಗಳಾಗಿರ್ಬೋದು, ಕೆಳಗಿನ ಉಪಪೀಠಗಳಾಗಿರ್ಬೋದು, ಅಥವಾ ಅಧಿಷ್ಠಾನಗಳಾಗಿರ್ಬೋದು, ಅಥವಾ ಕೊಡಿಯಡಿಯಲ್ಲಿ ಬರುವ ಕಂಬಗಳಾಗಿರ್ಬೋದು, ಮೇಲೆ ಗ್ರೀವ ಎಲ್ಲವೂ ಒಂದು ವಿಶೇಷವಾಗಿ ಒತ್ತು ನೀಡಿ ಕಲ್ಕುಡನ ಒಂದು ಆಶೀರ್ವಾದದಿಂದಲೇ ಖಂಡಿತವಾಗಿ ಇದೊಂದು ನಿರ್ಮಾಣ ಆಗಿದೆ ಅಂತ ಹೇಳಲು ತುಂಬ ಸಂತೋಷ ಪಡೋದು. ಅದರೊಂದಿಗೆ ಮರದ ಕೆಲಸವೂ ಕೂಡ ಒಳ್ಳೆಯ ಶಿಲ್ಪಿಗಳು ಕೂಡ ನಮಗೆ ಈ ಕಾರ್ಯದಲ್ಲಿ ಸಿಕ್ಕಿದ್ದಾರೆ. ಕಲ್ಲಿನ ಕಾಸ್ತಶಿಲ್ಪಿಗಳು ಸಿಕ್ಕಿದ್ದಾರೆ, ಕಲ್ಲಿನ ಶಿಲಾಶಿಲ್ಪಿಗಳು ಸಿಕ್ಕಿದ್ದಾರೆ. ಹೇಗೆ ಬೇಕು ಹಾಗೆ ನಮಗೆ ಬೇಕಾದ ರೀತಿಯಲ್ಲಿ ಯಾವ ಶೈಲಿಯನ್ನು ಕೇಳಿದರೂ, ಯಾವ ಆಕಾರವನ್ನು ಕೇಳಿದರೂ ಖಂಡಿತವಾಗಿ ನಾವು ಮಾಡಿಕೊಡ್ತೇವೆ ಅಂತ ಹೇಳಿ ನಮಗೆ ಸಂಪೂರ್ಣವಾಗಿ ಸಹಕಾರ ನೀಡಿದ್ದಾರೆ. ಇವತ್ತು ಪರಿಪೂರ್ಣವಾಗಿ ಒಂದು ಶಿಲಾ ಶ್ರೀಮಂತಿಕೆಯಿಂದ, ಒಂದು ಶಿಲ್ಪ ಶ್ರೀಮಂತಿಕೆಯಿಂದ ಈ ಒಂದು ಕಲ್ಕುಡನ ಗುಡಿ ನಿರ್ಮಾಣ ಆಗಿದೆ. ಶಿಲ್ಪ ಅಂದ್ರೇ ಶಿಲಾ, ಅದರ ವ್ಯವಸ್ಥೆಯಲ್ಲಿ ನಾವು ಧಾತು ಹುಡುಕಿದರೆ ಇದರಲ್ಲಿ ಶಿಲ್ಪದಲ್ಲಿ ಶಿಲಾ ಸಮಾಧು ಅಂತ ಹೇಳ್ತೇವೆ. ಸಮಾಧು ಅಂತ ಹೇಳಿದರೆ ಸಮಾಧಿ ಅಂತ ಅಲ್ಲ, ಅಂದರೆ ಒಂದು ಶಿಲ್ಪಿ ಅವನ ತನ್ಮತೆಯನ್ನು ಅದರಲ್ಲಿ ಇಟ್ಟುಕೊಂಡಾಗ ಅದೊಂದು ಸಮಾಧಿ ಅಂದರೆ ಸಂಪೂರ್ಣವಾಗಿ ತೊಡಗಿಕೊಂಡು ಸಮಾಧಿ ವ್ಯವಸ್ಥೆಯನ್ನು ಪಡೆಯುತ್ತದೆ ಅಂತೆ. ಆ ರೀತಿಯಲ್ಲಿ ಒಂದು ಸುಂದರವಾದಂತಹ ಒಂದು ಶಿಲ್ಪಕಲೆ, ಒಂದು ಶಿಲ್ಪಶಾಸ್ತ್ರದಿಂದ ಕೂಡಿದಂಥ ಒಂದು ಭವ್ಯ ದೈವಾಲಯ ಇವತ್ತು ನಿರ್ಮಾಣ ಆಗಿದೆ. ಅದಕ್ಕಾಗಿ ಸಹಕರಿಸಿದ ಎಲ್ಲ ಕಾಷ್ಟಶಿಲ್ಪಿಗಳಿಗೆ ಮತ್ತು ಶಿಲಾಶಿಲ್ಪಿಗಳಿಗೆ ಮತ್ತು ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ, ಈ ಒಂದು ಕೆಲಸವನ್ನು ನನಗೆ ನೀಡಿದ್ದಕ್ಕಾಗಿ ಅಂತ. ಭಾಳಷ್ಟು ಮಾಹಿತಿ ಕೊಟ್ಟರೆ. ಈಗ 17ರಿಂದ ಇಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಮೇ 17ರಿಂದ 19ರವರೆಗೆ ಕಾರ್ಯಕ್ರಮ ನಡೀತದೆ. ಈಗ ಒಟ್ಟು ತಾವು ಈಗ ಬಿಲ್ಲವ ಸಂಘದ ಅಧ್ಯಕ್ಷರು ಕೂಡ. ಈಗ ಬಿಲ್ಲವ ಸಂಘ ಸೇರಿದಂತೆ ಜೊತೆಗೆ ಎಲ್ಲ ಸಮಾಜದ ಎಲ್ಲ ಸಮುದಾಯಗಳಿಗೆ ತಾವು ಈ ವಿಚಾರದಲ್ಲಿ ಏನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ? ಒಂದು ದೈವಸ್ಥಾನ ಅಂತ ಹೇಳಿದರೆ ಅದರ ವಿಮಾನ ಗೋಪುರ ಅಥವಾ ಅದರ ತುತ್ತ ತುದಿಯ ಶಿಖರ ಎಲ್ಲಿಯವರೆಗೆ ಕಾಣಿಸುತ್ತದೆಯೋ ಅಲ್ಲಿಯವರೆಗೆ ಆ ಭೂಮಿ ಪುಣ್ಯವಾಗ್ತದೆ ಅಂತ. ಇದು ಕಾರ್ಕಳಕ್ಕೆ ಬಹಳ ಒಂದು ಹೆಮ್ಮೆ ಮತ್ತು ಕಾರ್ಕಳಕ್ಕೆ ಒಂದು ಪುಣ್ಯದಾಯಕವಾದಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಕಾರ್ಕಳದ ಈ ಒಂದು ಅತ್ಯಂತ ಎತ್ತರದ ತುತ್ತ ತುದಿಯ ಒಂದು ಗಿರಿಯಲ್ಲಿ ಪರ್ಪಲೆ ತುದಿಯಲ್ಲಿ ಕಲ್ಕುಡನ ಶಿಖರ ನಾಳೆ ಪ್ರತಿಷ್ಠೆ ಆಗಲಿದೆ. ಆ ಶಿಖರ ಸಾಧಾರಣ ಹತ್ತೂರು ಅಂದರೆ ಹತ್ತೂರಿಗೆ ಅದು ಕಾಣ್ತದೆ. ಅದು ನಾವು ಆ ಒಂದು ಪುಣ್ಯ ಭಾಗದಲ್ಲಿ ನಾವು ಪುಣ್ಯ ಕಾರ್ಯದಲ್ಲಿ ಆ ಒಂದು ಪುಣ್ಯವನ್ನು ನಾವು ಪಡೆದುಕೊಳ್ಳಲಿದ್ದೇವೆ ಮುಂದಿನ ದಿವಸದಲ್ಲಿ. ಅದರಿಂದ ನನ್ನದೊಂದು ಕೋರಿಕೆ ಎಲ್ಲರಲ್ಲಿ, ಕಾರ್ಕಳದ ಎಲ್ಲ ನಾಗರಿಕರಲ್ಲಿ, ಇದು ನಮಗೆ ಸಿಗಿದಂಥ ಒಂದು ಬಾಳಿನ ಒಂದು ಸುವರ್ಣ ಅವಕಾಶ, ನಮ್ಮ ಜೀವಿತ ಅವಧಿಗೆ ಒಂದು ಶಾಶ್ವತವಾದಂತಹ ಒಂದು ಆಶೀರ್ವಾದ ಅಂತ ಹೇಳ್ತಾ ಈ ಒಂದು ಪುಣ್ಯ ಕಾರ್ಯದಲ್ಲಿ ಜಾತಿಯ ಒಂದು ವ್ಯವಸ್ಥೆ ಅಲ್ಲ. ಆ್ಯಕ್ಚುಲಿ ಇದು ಎಲ್ಲ ಒಂದು ಹಿಂದೂ ಬಾಂಧವರು, ನಾವು ಹಿಂದೂಗಳು. ಇವತ್ತು ನಾವು ಜಾತಿಯನ್ನು ಒಟ್ಟು ಮಾಡಿಕೊಂಡು, ಜಾತಿ ಬೇಕು ಬೇಡ ಅಂತ ಹೇಳೋದಲ್ಲ, ಎಲ್ಲವೂ ಅದೊಂದು ಸಂಘಟನೆಗೆ, ಒಂದು ಒಟ್ಟಿಗೆ ಬದುಕುವಂತಹ ಒಂದು ಸಹಜೀವನಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ. ಸೊ ಅದೆಲ್ಲವೂ ಒಟ್ಟಿಗೆ ನಿಂತು ನಾವು ಇವತ್ತು ಒಟ್ಟಿಗೆ ಒಂದು ಹಿಂದೂಗಳಾಗಿ ನಿಲ್ಲಬೇಕು. ಅಂದರೆ ಇವತ್ತು ತಮ್ಮತನವನ್ನು ಎಲ್ಲವನ್ನು ಬಿಟ್ಟರೆ ಮಾತ್ರ ಇವತ್ತು ನಾವು ಭಾರತೀಯರಾಗಿ ಮಾತಾಡಬೇಕು. ಅಂದರೆ ಇಲ್ಲದಿದ್ದರೆ ನಾವು ಮುಂದಿನ ದಿವಸದಲ್ಲಿ ಇಂಥ ವ್ಯವಸ್ಥೆಗಳನ್ನು, ದೇವಸ್ಥಾನಗಳನ್ನು ನಿರ್ಮಾಣ ಮಾಡುವಂಥದ್ದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ನಮ್ಮ ಇದರಲ್ಲಿ. ಅಂತಹ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ, ನಾವೆಲ್ಲ ಒಟ್ಟಾಗಬೇಕು. ಇಂತಹ ಒಂದು ಪುಣ್ಯ ಭಾಗದಲ್ಲಿ ಭಾಗವಹಿಸಿ ಜೀವಿತಾವಧಿಯ ಒಂದು ಮಹತ್ ಕಾರ್ಯದಲ್ಲಿ ನಾವೆಲ್ಲ ಒಟ್ಟಿಗಾಗೋಣ. ಭಗವದ್ಭಕ್ತರಾಗಿ ಕಲ್ಕುಡನ ಅಥವಾ ಗೌರಿಶಂಕರ ದೇವರ ಈ ಕಾರ್ಕಳದ ಈ ಪರಿವಾರ ಶಕ್ತಿಗಳ ಸೇವೆ ಮಾಡೋಣ ಅಂತ ಹೇಳ್ತಾ, ನಾವೆಲ್ಲರೂ ಬನ್ನಿ ಒಟ್ಟಾಗಿ ಈ ಒಂದು ಕ್ಷೇತ್ರದಲ್ಲಿ ಬೆರೆಯೋಣ, ಒಟ್ಟಾಗಿ ಕೆಲಸ ಮಾಡೋಣ, ಭವ್ಯ ಭಾರತದ ಭವಿಷ್ಯಕ್ಕಾಗಿ ನಾವೆಲ್ಲ ಸೇರೋಣ ಅಂತ ಹೇಳ್ತಾ ನನ್ನ
ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.